ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯಗಳನ್ನು ಆಲಿಸ್ತಿರುವ ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. ಈ ದೇವರ ವಾಕ್ಯಗಳನ್ನು ಅನೇಕರಿಗೆ ನೀವು ಹಂಚಿ ಶೇರ್ ಮಾಡಿ ಅವರನ್ನು ಕೂಡ ಈ ವಾಕ್ಯದಿಂದ ನೀವು ಆಶೀರ್ವದಿಸುವಂಥವರಾಗ್ರಿ. ಈ ದಿನ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಿ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 16ನೇ ಅಧ್ಯಾಯದ 2ನೇ ವಚನ ಹೀಗೆ ಹೇಳ್ತಾ ಇದೆ, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೋ. ದೇವರು ನೋಡಿ ಯಾವಾಗ ಹೀಗೆ ಹೇಳ್ಬೇಕು, ದೇವರೇ ನೀನೇ ನನ್ನ ಒಡೆಯನು, ನನ್ನ ಕುಟುಂಬದ ಒಡೆಯನು, ನನ್ನ ಜೀವಿತದ ಒಡೆಯನು, ಎಲ್ಲವೂ ನೀನೇ ಆಗಿದ್ದೀರಪ್ಪ. ನನ್ನ ಸುಖವು ನೆಮ್ಮದಿ ಯಾವಾಗಲೂ ನಿನ್ನಲ್ಲಿಯೇ ಹೊರತು ಬೇರೆ ಎಲ್ಲೂ ಇಲ್ಲ ಎಂತಲೋ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಮಕ್ಕಳಾದ ನಾವು ಯಾವಾಗಲೂ ನಮ್ಮ ಸಂತೋಷವನ್ನ, ನಮ್ಮ ಸುಖವನ್ನ, ನಮ್ಮ ನೆಮ್ಮದಿಯನ್ನ ಯೇಸುವಿನಲ್ಲಿ ಹುಡುಕುವವರು ನಾವಾಗಬೇಕು. ನಮಗೆ ಸುಖ, ನೆಮ್ಮದಿ, ಸಂತೋಷ ಈ ಲೋಕದಲ್ಲಿ ಎಲ್ಲೇ ಹುಡುಕಿದ್ರು ಕೂಡ ನಮಗೆ ನಿತ್ಯವಾದ ಸಂತೋಷ, ಸಮಾಧಾನ, ಸುಖ, ನೆಮ್ಮದಿ ಈ ಲೋಕದಲ್ಲಿ ನಮಗೆ ಎಲ್ಲೂ ಸಿಗುವುದಿಲ್ಲ ಪ್ರಿಯ ದೇವಜನರೇ. ಆದರೆ ಕೀರ್ತನೆಗಾರನ ಒಂದು ಹೃದಯಪೂರ್ವಕವಾದ ಒಂದು ಮಾತು ಹೀಗಿದೆ, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಎಲ್ಲೂ ಇಲ್ಲ ಎಂತಲೋ. ಈಗ ಯಾವುದಾದ್ರೂ ನಾವು ಮಾತನಾಡಿದೀವ ದೇವರ ನೋಡಿ, ಒಂದು ಬಾರಿ ಇವತ್ತು ನಾವು ಆತನ ನೋಡಿ ಅನುಭವಿಸಿ ಹೇಳೋಣ, ದೇವರೇ ಹೌದಪ್ಪ, ಲೋಕವೆಲ್ಲ ನಾನು ಹುಡುಕಿ ಬಂದಿದ್ದೇನೆ, ಎಲ್ಲೂ ನನಗೆ ನಿನ್ನ ಹಾಗೆ ನೆಮ್ಮದಿ, ಸಂತೋಷ, ಸಮಾಧಾನ, ಸುಖವನ್ನು ಕೊಡುವ ಒಂದು ದೇವರು ಇಲ್ಲ ಅಂತ ನಾವು ಹೇಳುವಂಥವರಾಗಬೇಕು. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಇವತ್ತು ನಮ್ಮ ಸುಖ, ನಮ್ಮ ನೆಮ್ಮದಿ ಎಲ್ಲದಕ್ಕೂ ಕೂಡ ಅಪ್ಪ ಯೇಸುನೇ ಮೂಲ ಕಾರಣರಾಗಿದ್ದಾರೆ. ಅವರ ಬಳಿ ಇರುವಾಗ ಸಿಗುವ ಸಮಾಧಾನ ನಮಗೆ ಹೊರಗಡೆ ಸಿಗುವುದಿಲ್ಲ. ಹೊರಗಿನ ಪ್ರಪಂಚದಲ್ಲಿ ಏನಿದೆ ಅಂದರೆ ಬರೀ ಚಿಂತೆ, ಬರೀ ಗೋಳಾಟ, ಬರೀ ಗುಣಗುಟ್ಟುವಿಕೆ, ಬರೀ ಹೊಟ್ಟೆ ಕಿಚ್ಚು, ಬರೀ ಕೋಪ, ಬರೀ ಇಂಥವುಗಳೇ ನಾವು ಲೋಕದಲ್ಲಿ ನೋಡ್ತೇವೆ. ಆದರೆ ಯೇಸುವಿನಲ್ಲಿ ಬರುವಾಗ ನಮಗೆ ಪ್ರೀತಿ, ಸಮಾಧಾನ, ಸಂತೋಷ, ದೀರ್ಘ ಶಾಂತಿ, ಸುಖ, ನೆಮ್ಮದಿ ಇದೆಲ್ಲವೂ ಕೂಡ ಅಪ್ಪ ಯೇಸುವಿನಲ್ಲಿದೆ. ಹಾಗಾಗಿ ಈ ಮುಂಜಾನೆಯಲ್ಲಿ ಈ ದಿನವನ್ನು ಆರಂಭಿಸುವಾಗ ನಾವು ಅನುಭವದಲ್ಲಿ ಕರ್ತನ ನೋಡಿ ಒಂದು ಹೇಳೋಣ, ದೇವ್ರೆ ಹೌದಪ್ಪ, ಇವತ್ತು ನನಗೆ ಲೋಕದಲ್ಲಿ ಏನೇ ವಸ್ತುಗಳು, ಏನೇ ಸಂಗತಿಗಳು ಸಿಗಬಹುದು ಅನುಭವಿಸುವುದಕ್ಕೆ, ಆದರೆ ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಎಲ್ಲೂ ಇಲ್ಲ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಕರ್ತನು ನಿಮ್ಮನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು ಇನ್ನಷ್ಟು ಆಶೀರ್ವದಿಸುವಂಥವರಾಗ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪವಿತ್ರ ಆತ್ಮನೇ ನಿಮಗೆ ಸ್ತೋತ್ರ. ಕರ್ತನಾದ ಯೇಸುವೆ, ನಿನ್ನ ವಚನ ಹೇಳಿದ ಪ್ರಕಾರ ಹೌದು ಅಪ್ಪ, ನೀವೇ ನನ್ನ ಒಡೆಯನು, ನಮ್ಮ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲ ಕರ್ತನೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ, ಅವರ ಜೀವಿತವನ್ನು ಆಶೀರ್ವದಿಸಿ, ಅವ್ರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ರಿ ಅಪ್ಪ. ಅವ್ರು ಯಾವಾಗಲೂ ಸುಖ, ನೆಮ್ಮದಿ, ಸಮಾಧಾನವನ್ನ ನಿನ್ನಲ್ಲಿ ಕಂಡುಕೊಳ್ಳುವಂತೆ ಆಶೀರ್ವದಿಸ್ರಿ, ಬಲಪಡಿಸು. ನಿನ್ನ ನಾಮದ ಮಹಿಮೆಗಾಗಿ ಅವ್ರು ಯಾವಾಗಲೂ ಕರ್ತನೆಪ್ಪ ಸಂತೋಷವಾಗಿರುವಂತೆ, ಸಮಾಧಾನವಾಗಿರುವಂತೆ ಸಹಾಯ ಮಾಡೋ. ನಿನ್ನ ಜೊತೆ ಇರುವಂತೆ ನಿನ್ನ ಮಕ್ಕಳನ್ನ ಹೇರಳವಾಗಿ ಆಶೀರ್ವದಿಸು. ಅವರಿಗಿರುವಂಥ ಎಲ್ಲ ದುಃಖವು ಹೋಗಿ ಅದು ಸುಖವಾಗಿಯೂ ನೆಮ್ಮದಿಯಾಗಿಯೂ ಮಾರ್ಪಡಲಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Gold Ministries, Bangalore. Phone 9008725814, 9008725815. God bless you.